ಎದಿರಿಲೆ ತಪವನ್ನು ಮಾಡಿದಿರಿ ಮಹಾಲಿಂಗಪುರದ ಮಹಾಲಿಂಗೇಶ್ವರಿಗೆ ಆರತಿ ಬೆಳಗುವೆನು ಗುರುವಿಗೆ ಆರತಿ ಬ್ರಹ್ಮನಿಷ್ಠೆಗೆ ಬ್ರಹ್ಮಜ್ಞಾನ ಮುಕ್ತಿಗೆ ಬ್ರಹ್ಮದಾರುತಿ ಬೆಳಗೀರೆ ಎಲ್ಲರೂ ಬ್ರಹ್ಮದಾರುತಿ ಬೆಳಗೀರೆ ಗುರುದೇವ ದೇವಗೆ ಜನ ರೂಪಗೆ ಆರುತಿ ಬೆಳಗೀರೆ ಗುರವಿಗೆ ಆರತಿ ಬೆಳಗೀರೆ ಭಕ್ತರ ದುಃಖವ ಪರಿಹರಿಸಲು ನೀ ಭೂಮಿಗೆ ಅವತರಿಸಿ ಬಂದೆ ನೀನು ಭೂಮಿಗೆ ಅವತರಿಸಿ ಬಂದೆ ನೋಡಿ ನೀಡಿ ಮುಟ್ಟಿ ನೆನೆದು ಭಕ್ತರನ್ನು ಧರಿಸಿದೆ ಎಲ್ಲ ಭಕ್ತನು ಧರಿಸಿದೆ ಮಹಾಲಿಂಗಪುರದ ಮಹಾಲಿಂಗೇಶ್ವರಿಗೆ ಆರತಿ ಬೆಳಗುವೆನು ಗುರುವಿಗೆ ಆರತಿ ಕೋಟನು ಕೋಟಿ ಭಕ್ತರನ್ನೆಲ್ಲ ಉದ್ಧಾರ ನೀ ಮಾಡಿದೆ ನೀನು ಉದ್ಧಾರ ನೀ ಮಾಡಿದೆ ಸೀತಾಯಿ ಆಯಿಗೆ ಜಡೆಯನ್ನು ಕೊಟ್ಟು ಮರೆಯಾಗಿ ನೀ ಹೋದೆ ಗುರು ಕೊಟ್ಟು ಮರೆಯಾಗಿ ನೀ ಹೋದೆ ಜಡೆಯಲ್ಲಿ ಕಳ್ಕೊತ ನೀ ಕುಂತೆ ಮಹಾಲಿಂಗಪುರದ ಮಹಾಲಿಂಗೇಶ್ವರಿಗೆ ಆರತಿ ಬೆಳಗುವೆನು ಗುರುವಿಗೆ ಸಕಲ ಮೊನಕುಲ ಜ್ಯೋತಿಯಾಗಿ ಕನ್ನಡ ನಾಡಲ್ಲಿ ಹೆಸರದವಗೆ ಸಾಧು ಸಂತರು ಸಂತಸದಿಂದ ಹಾಡಿದ ಜ್ಞಾನಿಗೆ ಎಲ್ಲರೂ ಹಾಡಿದ ಜ್ಞಾನಿಗೆ ಧರಣೀಯ ಜನರ ದುಃಖವ ಹರಿಸಿದ ಮಾಲಿಂಗೇಶ್ವರಗೆ ಗುರು ಮಾಲಿಂಗೇಶ್ವರಿಗೆ ಮಹಾಲಿಂಗಪುರದ ಮಾಲಿಂಗೇಶ್ವರಿಗೆ ಆರತಿ ಬೆಳಗುವೆನು ಗುರುವಿಗೆ ದರಿಯೊಳು ಮೆರೆಯುವ ಮಾಲಿಂಗೇಶನ ಹಿಡಿದವ್ರಿಗೆ ಎರಗುವೆನು ನಾನು ಹಿಡಿದವ್ರಿಗೆ ಎರಗುವೆನು ಗುಡಿಯೋಳು ಜಡೆಯಾಗಿ ಬೆಳೆಯುವ ಮಾಲಿಂಗರಿಗೆ ಆರತಿ ಬೆಳಗುವೆನು ಗುಡಿಯೋಳು ಜಡೆಯಾಗಿ ಬೆಳೆಯುವ ಮಾಲಿಂಗರಿಗೆ ಆರತಿ ಬೆಳಗುವೆನು ಗುರುವಿಗೆ ಆರತಿ ಬೆಳಗುವೆನು ಮಹಾಲಿಂಗಪುರದ ಮಹಾಲಿಂಗೇಶ್ವರಿಗೆ ಆರತಿ ಬೆಳಗುವೆನು ಗುರುವಿಗೆ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮಾಲಿಂಗೇಶ್ವರ ಶಿವಯೋಗಿಗೆ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮಾಲಿಂಗೇಶ್ವರ ಶಿವಯೋಗಿಗೆ ಶ್ರೀ ರಾಜೇಂದ್ರ ಮಹಾಸ್ವಾಮಿಯವರಿಗೆ ಎಲ್ಲರೂ ಬಂದು ಆರತಿ ಬೆಳಗಿ ಪಾದಕ ನಮಿಸಿರೆ ಗುರುಗಳ ಪಾದಕ ನಮಿಸಿರೆ ಮಹಾಲಿಂಗಪುರದ ಮಹಾಲಿಂಗೇಶ್ವರಿಗೆ ಆರತಿ ಬೆಳಗುವೆನು ಗುರುವಿಗೆ ಆರತಿ ಬೆಳಗುವೆನು ರಘುಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಮಹಾದೇವ ಅಜ್ಜನ ಅಮೃತ ಎಲ್ಲವನ್ನ ಕೇಳು ಆ ಮಗುವಿಗೂ ಕೂಡ ಚಪ್ಪಾಳೆ ಮೂಲಕ ಆ ಗಂಧ ತಪ್ಪುವಂತ ಕೆಲಸ ಮಾಡಿ ನಮ್ಮದು ಇನ್ನೊಂದು ಒಂದು ವಿಷಯ ಹೇಳ್ಬೇಕಂತಂದ್ರೆ ನಾವು ತಿರುಮಲೇಶ್ವರ ಆಶ್ರಮದಾಗ ನಾವು ಯಾಕೆ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ಬೇಕಂದ್ರೆ ಇವತ್ತು ನಾವು ಆ ಗುರು ಪರಂಪರೆಯನ್ನು ಭಕ್ತಿಯಿಂದ ನಿಷ್ಠೆಯಿಂದ ಸ್ಮರಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಮಲ್ಲಿಕಾರ್ಜುನ ಅಜ್ಜಾರದ ಒಂದು ಸಂಕಷ್ಟದ ಸ್ಥಿತಿ ಒಳಗೆ ಅವರಿಗೆ ಆಶ್ರಮವನ್ನು ಕೊಟ್ಟಂತ ಯಾವುದೇ ಗುರು ಪರಂಪರೆ ಇತ್ತಪ್ಪ ಅಂತಂದ್ರೆ ಅದು ಈಚೆಗೆ ಸಂಪ್ರದಾಯ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ನಾವು ಲಗ್ನ ಎಲ್ಲೋ ಹೋಗ್ತಿದ್ದು ಧರ್ಮ ನ್ಯಾಯ ನೀತಿಯನ್ನು ಮಾಡಿ ಮಠ ನಿಮಗಾಗಿದೆ, ನನಗಾಗಿಲ್ಲ. ಶಂಕರ ಮಠ ನಂದು, ನಾಲಿಗೆ ಶ್ರಮ ನನ್ನದು. ಇದು ನನಗೆ ಇದು
ಅಂಗಡಿಯಿಂದ ಅಂತೀರಿ. ಅಂಗಡಿಯಿಂದ ತಂದಾಗ ಇದು ಕಾಯ. ನೀವು ಹೆಣ್ಮಕ್ಳು 9 ತಿಂಗಳಿದ್ದಾಗ ಹೊಟ್ಟೆಯಲ್ಲಿ ಗಂಡ ಆಯ್ತು ಹೆಣ್ಣಾಯ್ತು ತಿಳ್ಕೊಂಡು ದೇವರಿಗೆ 12 ಹರಕೆ ಜ್ಯೋತಿಷ್ಯ ಎಲ್ಲ ಕೇಳಿರ್ತೀವಿ. ಆ ಜ್ಯೋತಿಷ್ ಹೇಳುವಂಥದ್ದಲ್ಲ, ಅದು ಶಂಕರ ಸ್ವಾಮಿಗಳ ಜ್ಯೋತಿಷ್ ಹೇಳುವಂಥವರಲ್ಲ. ಮೌನಂ ಸಂಬಂಧ ರಕ್ಷಣೆ. ನಾನು ಜ್ಯೋತಿಷ್ಕಾರಲ್ಲ, ಏನು ಬಾಯಲ್ಲಿ ನುಡಿತೀನಿ ಅದು ಪ್ರತ್ಯಕ್ಷ. ಒಬ್ಬರು 14 ವರ್ಷ ಆಯ್ತು ಮಕ್ಕಳಿದ್ದಿದ್ದಲ್ಲ ನನಗೆ ಇಲ್ಲ ನಿನಗೆಲ್ಲ ಹಾಕು ಅಂತೀನಿ ಅಂದಿದ್ದೆ. ಅಂದ್ಕೊಂಡೆ ಅವ್ರೇನಂದ್ರು, ಅಪ್ಪಾರ ಅದಾದ್ಮೇಲೆ ನೀವು ಏನು ಕೊಡು ಅಂತೀನಿ. ನಾನು ಕೊಡೋದು ಬೇಡ ತಗೊಳ್ಳೋದು ಬೇಡ, ಆದ್ರೆ ಬಾ ಆಗ ನಾನು ಬರಬೇಡ ಅಂತ ಡಬಲ್ ಹಾಡ್ಕೊಂಡ್ಬಂದು 10,000 ರೂಪಾಯಿ ಇಟ್ಟು ಆ ದುಡ್ಡು ಮುಟ್ಟಲಿಲ್ಲ. ಈಗ ದುಡ್ಡು ಐತಿ ಸರ್, ದುಡ್ಡು ನೀವು ತಗೊಂಡು ಮಾತು ಕೈಸೇ ತಗೋದು ಅಂತ ನಾನು ಕಾನ್ಯ ದಾನ ಮಾಡ ಸರ್ವ ಉಳಿಸ್ಕೊಂಡ್ರಿ. ಈ ಕಾಯಿ ನಿಮ್ದು, ದೊಡ್ಡಗಾಯಿ ಹೊಡ್ತು ನಿಮ್ದು, ದೊಡ್ಡಗಾಯಿ ಹೊಡ್ಕೊಂಡು ಚಲೋ ಆಗಿ ಡ್ರೆಸ್ ಹಾಕೊಂಡು जगतगुरु महालिंगेश्वर महाराज ನಿರ್ಧಾರ ಮಾಡ್ಬೇಕು ನೀವು ಅವ ಕಾರ್ಯ ಮಾಡ
ಸ್ವಲ್ಪ